ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಏನಿಂದು ನಾವು ವ್ಲಾಗ್ ಸ್ಟಾರ್ಟ್ ಮಾಡಂಗೆಲ್ಲ ಬಂದ್ಬಿಡ್ತಾನೆ ಅವನು. ಇಲ್ಲಿ ಇವರೊಬ್ರು. ಸೊ ಇವತ್ತು ಇವಾಗ ಲಂಚ್ ಪ್ರಿಪೇರ್ ಮಾಡ್ತಿದ್ದೀನಿ. ಲಂಚಲ್ಲಿ ಮಟನ್ ಕರಿ ಮುದ್ದೆ ರೈಸ್ ಮಾಡೋಣ ಅಂತ ಇವತ್ತು. ಸೊ ಹಾಗೆ ವ್ಲಾಗ್ ಮಾಡ್ಕೊಂಡು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ವ್ಲಾಗ್ ಕೂಡ. ಏನಮ್ಮ ನಿಂದು? ಸೊ ಚಂದು ಇವಾಗ ಹೋಗ್ತಿದ್ದಾರೆ ಮಟನ್ ತರಕ್ಕೆ. ಅವ್ರು ತಂದಮೇಲೆ ಅಷ್ಟರಲ್ಲಿ ನಾನು ಮಸಾಲ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅವ್ರು ತಂದ ತಕ್ಷಣ ಮಾಡೋಕ್ಕೆ ಸರಿ ಹೋಗುತ್ತೆ. ಅಲ್ಲೇನಿದೆ? ಏನು ಇಲ್ಲೇನಿದೆ? ಅಲ್ಲೇನಿಲ್ಲ. ಇಲ್ಲ. ಫ್ರೆಂಡ್ಸ್, ಮಸಾಲಾಗೆ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲಾಗಿ ಕರಿ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಕಾಯಿ ಮತ್ತು ಕಡಲೆ ಇದೆ. ಹಾಗೆ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಆನಿಯನ್ನು ಮತ್ತು ಟೊಮ್ಯಾಟೊ. ಕ್ವಾಂಟಿಟಿ ಎಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಇದು ನಾರ್ಮಲ್ ಎಲ್ಲರ ಮನೇಲೂ ಮಾಡೋಂಥ ಕರಿನೇ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮಟನ್ ಸಾಂಬಾರ್ ಪುಡಿ ಅಮ್ಮ ಮಾಡ್ಕೊಡ್ತಾರೆ ಊರಿಂದ. ಸೊ ನೋಡಿ ಕಲರ್ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಯ್, ಟೇಕ್ ದಿಸ್. ಸ್ವಲ್ಪ ನಾನು ಕಾಳು ಮೆಣಸು ಹಾಕೋತೀನಿ. ಗರಂ ಮಸಾಲ ಪೌಡರ್, ಇದನ್ನ ನಾನು ರುಬ್ಕೋತೀನಿ ಇವಾಗ. ಸೊ ಮಸಾಲ ರೆಡಿ ಆಯಿತು. ಏನಮ್ಮ ಅಮ್ಮ ಬಾಯೆಲ್ಲ ನೋಡಿ ತೊಳ್ಕೊಡ್ಬೇಕಂತ ಇವಾಗ ಬಾಯೆಲ್ಲ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು. ಆನಿಯನ್, ಅರಿಶಿನ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮಟನ್, ಸಾಲ್ಟ್, ಸ್ವಲ್ಪ ಹೊತ್ತು ಹಾಗೆ ಫ್ರೈ ಆಗೋದಕ್ಕೆ ಬಿಡ್ತೀನಿ. ಆಮೇಲೆ ಮಸಾಲ ಹಾಕ್ಕೊಂಡು ಕ್ಲೋಸ್ ಮಾಡಿ ವಿಸಲ್ ಬರ್ಸಿದ್ರೆ ಮಟನ್ ಸಾಂಬಾರ್ ರೆಡಿ. ಮಸಾಲ ಹಾಕ್ತಾ ಇದ್ದೀನಿ ಈಗ. ಸೊ ಒಂದು ಅಟ್ಲೀಸ್ಟ್ ಮಟನ್ ಆಗಿರೋದ್ರಿಂದ ಒಂದು 5 ವಿಸಲ್ ಆದರೂ ಬರಬೇಕು. ಆಮೇಲೆ ಆಫ್ ಮಾಡ್ತೀನಿ. ಸೊ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ. ಇದರಲ್ಲೇ ಸಾಕು ನಮ್ಮಿಬ್ಬರಿಗೆ ಆಗಿರೋದ್ರಿಂದ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ನೀರಿಗೆ ಸ್ವಲ್ಪ ರಾಗಿ ಪುಡಿ ಹಾಕ್ಕೊಂಡು ಅದನ್ನು ಬಿಟ್ಟಿದ್ದೀನಿ. ಅದು ಸ್ವಲ್ಪ ಕುದಿ ಥರ ಬರುತ್ತೆ. ಆಮೇಲೆ ಪೂರ್ತಿ ನಾನು ರಾಗಿ ಹಿಟ್ಟು ಹಾಕ್ಕೊಂಡು ಮಾಡ್ಕೊತೀನಿ. ಸೊ ತೋರಿಸ್ತೀನಿ, ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಸೊ ನಾನು ಈ ರೀತಿ ಮಾಡ್ತೀನಿ. ಇದೇ ರೀತಿ ಮಾಡಬೇಕು ಅಂತಿಲ್ಲ ಅಥವಾ ಇದೇ ರೈಟ್ ವೇ ಅಂತಲೂ ನಂಗೆ ಗೊತ್ತಿಲ್ಲ. ಸೊ ನಾನು ಈ ರೀತಿ ಮಾಡೋದು.
ಸೊ ನೋಡ್ಬೋದು ನೀವು, ಅದು ಲೈಟಾಗಿ ಕುದಿ ಬರ್ತಾ ಇದೆ. ಇವಾಗ ಇನ್ನೇನು ಬರುತ್ತೆ. ನಾನು ಅದಕ್ಕೆ ನೋಡಿ ಈ ಥರದ್ದು ಅಮ್ಮ ಮಾಡಿಕೊಟ್ಟಿದ್ರು ಅದು ಮದ್ದೂರಿಂದ. ನಮ್ಮಿಬ್ರಿಗೆ ಮಾಡ್ಕೊಳಕ್ಕೆ ಚಿಕ್ಕದಾಗಿದೆ, ಅದಕ್ಕೆ ಸೊ ಮಾಡ್ತೀನಿ ಇವಾಗ. ಸೊ ಇವಾಗ ಇದು ನಾನು ಸ್ವಲ್ಪ ಚೆನ್ನಾಗಿ ಬೇಯೋ ತನಕ ಬಿಡ್ತೀನಿ. ಆಮೇಲೆ ತೆಗ್ದುಬಿಟ್ಟು ಮುದ್ದೆ ಕಟ್ತೀನಿ. ಸೊ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ನಾನು ಆವಾಗಲೇ ಹೇಳಿದ್ನಲ್ಲ, ಇದು ನಾನು ಮಾಡೋದು, ಬೇರೆ ಬೇರೆ ಥರ ಮಾಡ್ಬೋದು. ಸೊ ಅದು ನನಗೆ ಗೊತ್ತಿಲ್ಲ. ಮುದ್ದೆ ಕಟ್ಕೊಬೇಕೀಗ. ಈ ಥರ ಒಂದು ಸ್ಪೂನ್ ತೊಗೊಂಡೆಲ್ಲ ನಾನು ಈ ಥರ ಮಾಡಿಕೊಂಡು ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ. ಫುಲ್ ರೌಂಡಿಗೆ ಬರುತ್ತೇನೋ ಇಲ್ಲ ನಂಗೆ ಗೊತ್ತಿಲ್ಲ. ಆದಮೇಲೆ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಹಾಗೆ ಬಿಡಲ್ಲ. ಆಮೇಲೆ ಜಿಯನ್ ಸ್ವಲ್ಪ ಹೊತ್ತು ಮಲಗಿದ. ಆಮೇಲೆ ನಮಗೇನೋ ಸ್ವಲ್ಪ ಕೆಲಸ ಇತ್ತು, ಹೋಗಿ ಬಂದ್ವಿ. ಹೊರಗಡೆ ಹೋಗಿ ಬಂದರೆ ತುಂಬ ಬಿಸಿಲಪ್ಪ, ಇವಾಗ ತಡ್ಕೊಳಕ್ಕೆ ಆಗಲ್ಲ, ಸಖತ್ತು ಬಿಸಿಲು. ಏನಾದ್ರು ಕೋಲ್ಡ್ ಕುಡಿಬೇಕು ಅನಿಸುತ್ತೆ. ಇದು ರಿಯಲ್ದು ಫೈಬರ್ ಪ್ಲಸ್ ಮಲ್ಟಿ ಫ್ರೂಟ್, ನ್ಯಾಚುರಲ್ ಇದೆ. ಇದರಲ್ಲಿ ಯಾವುದೇ ರೀತಿಯಾದ ಶುಗರ್, ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಹಾಕಿಲ್ಲ. ಸೊ ನಾವು ಯಾವಾಗಲೂ ರಿಯಲ್ ಇಲ್ಲ, ಟ್ರಾಫಿಕಾನೇ. ನನಗೇನೋ ಹಿಂಸೆ ಕೊಟ್ಟಿದ್ದಾನೆ, ಅದು ಕೊಡು ಇದು ಕೊಡು ಅಂತ, ಗೊತ್ತಿಲ್ಲ ಏನು ಅಂತ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ವ್ಲಾಗ್ ಮಾಡ್ತಾಯಿದ್ವಿ, ನಾವು ವ್ಲಾಗ್ ಎಂಡ್ ಮಾಡಲಿಲ್ಲ. ಗುಡ್ ಮಾರ್ನಿಂಗೆ, ಇನ್ನು 11 o'clock. ಸೊ ಬೆಳಗ್ಗೆ ಎದ್ದು ಜಿಯನ್ ಕೆಲಸಗಳಿತ್ತಲ್ಲ, ಅದಕ್ಕೆ ಕ್ಯಾಮ್ರಾ ಆನ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಇವಾಗ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಸಿಕ್ತು, ಅದಕ್ಕೆ ಆನ್ ಮಾಡಿದೆ. ಲಂಚ್ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆಲ್ಲ ಮಟನ್ ಎಲ್ಲ ತಿಂದು ಸ್ವಲ್ಪ ಹೆವಿ ಅನ್ನಿಸ್ತಿತ್ತು. ಸೊ ಅದಕ್ಕೆ ಚಿತ್ರಾನ್ನ ಮಾಡೋಣ ಅಂತ. ಚಿತ್ರಾನ್ನದ ಗೊಜ್ಜೆಲ್ಲ ಆಲ್ರೆಡಿ ಮಾಡಾಯಿತು. ಸೊ ರೈಸ್ ಮಾಡಬೇಕು, ರೈಸ್ ಮಾಡಿಬಿಟ್ಟು ತಿನ್ನಬೇಕು. ಸೊ ಇವತ್ತಿನ ವ್ಲಾಗ್ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಇಲ್ಲ. ಸೊ ಮತ್ತು ತುಂಬ ಜನ Q&A ವಿಡಿಯೋ ಮಾಡಿ ಅಂತ ಕೇಳ್ತಿದ್ದೀರಾ. ಸೊ ಅದು ಕ್ವೆಶನ್ಸ್ದು ನಾನು ಆದಷ್ಟು ಬೇಗ ಕಮ್ಯುನಿಟಿ ಟ್ಯಾಬಲ್ಲಿ ಹಾಕ್ತೀನಿ. ಆವಾಗ ನಿಮಗೆ ಹೇಗೆ ಬೇಕಾಗಿದ್ದು ಕ್ವೆಶನ್ ಕೇಳ್ಬೋದು. ಸೊ ಆದಷ್ಟು ಬೇಗ ಮಾಡೋಣ. ಮತ್ತು ಮುಂದಿನ ವೀಡಿಯೋ ಸಿಗ್ತೀವಿ. ಇದೊಂಥರ ಸ್ಮಾಲ್ ರೆಸಿಪಿ ವ್ಲಾಗ್ ಥರ ಇತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಮುಂದಿನ ವೀಡಿಯೋ ಏನಂದರೆ ಜಿಯನ್ ತುಂಬ ಕಾಟ ಕೊಡ್ತಾನೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಸಿಗ್ತಿಲ್ಲ ಅವನಿಗೆ ಸುಮ್ಮನೆ ಆಟ ಆಡೋದಕ್ಕೆ. ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಅಂದಕ್ಕೆಲ್ಲ ಕೈ ಮುಗಿತಾನೆ. ಅದಕ್ಕೆ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಕ್ಯೂಟಾಗಿ ಮುಗಿತಾನೆ.